ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ಹುಟ್ಟುಹಬ್ಬ ಆಚರಣೆಯನ್ನ ಮಾಡಿಕೊಳ್ಳಲಾಗಿದೆ. ಕುಡಚಿ ಪಟ್ಟಣದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನ ಗೂಂಡ ವರ್ತನೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣ ಬಾಬಾಜಾನ್ ಖಾಲಿ ಮುಂಡಾಸೈ ಎಂಬಾತನಿಂದ ಗಾಳಿಯಲ್ಲಿ ಗುಂಡನ್ನ ಹಾರಿಸಲಾಗಿದೆ. ಕುಡಚಿ ಗ್ರಾಮ ಪಂಚಾಯಿತಿ ಸದಸ್ಯ ಬಾಬಾಜಾನ್ ಖಾಲಿ ಮುಂಡಾಸೈ ಬಂದೂಕು ಹಿಡಿದು ಗಾಳಿಯಲ್ಲಿ ಗುಂಡು ಹಾರಿಸಿ ಸೆಲೆಬ್ರೇಷನ್ ಮಾಡಿರೋದು. ನಡು ರಸ್ತೆಯಲ್ಲೇ ಕೈಯಲ್ಲಿ ಚಾಕು ಹಿಡಿದಿರೋ ಯುವಕರು. ಪಕ್ಕದಲ್ಲೇ ಪೊಲೀಸ್ ಠಾಣೆ ಇದ್ರೂ ಕೂಡ ಯಾರು ಭಯನೂ ಪಡಲಿಲ್ಲ ಅಥವಾ ನಾವು ಹುಷಾರಾಗಿರ್ಬೇಕು ಅಂತಲೂ ಯೋಚಿಸಲಿಲ್ಲ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಕೈಗನ್ನಡಿಯಿದೆ. 2 ದಿನಗಳ ಹಿಂದೆ ನಡೆದಂಥ ಘಟನೆ ಅದೇ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ವಿಡಿಯೋ ವೈರಲ್ ಆದ ಬಳಿಕ ಬಾಬಾಜಾನ್ ಅನ್ನ ಬಂಧಿಸಿದ್ದಾರೆ ಪೊಲೀಸರು. ಕುಡಚಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಅವರ ಬರ್ತ್ಡೇಯನ್ನು ಅವ್ರು ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತ. ಪೊಲೀಸ್ ಠಾಣೆ ಅಲ್ಲೇ ಪಕ್ಕದಲ್ಲಿ ಇತ್ತಂತೆ, ಆದರೆ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮನ್ನು ಯಾರು ಕೇಳಲ್ಲ ಹೇಳಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದ್ದಾರೆ. ಯಾವಾಗ ವಿಡಿಯೋ ವೈರಲ್ ಆಯಿತೋ ಪೊಲೀಸರಿಗೆ ಎಲ್ಲರೂ ಟ್ಯಾಗ್ ಮಾಡೋದಕ್ಕೆ ಶುರು ಮಾಡಿದ್ರು. ಎಚ್ಚೆತ್ತುಕೊಂಡು ಈಗ ವಿಚಾರಿಸಿದ್ದಾರೆ. ನೋಡಿ, ರಸ್ತೆ ಮಧ್ಯೆ ಇದು ಅವರ ಮನೇನೂ ಅಲ್ಲ, ಅವರ ಫಾರ್ಮ್ ಹೌಸು ಅಲ್ಲ. ರಸ್ತೆ ಮಧ್ಯದಲ್ಲಿ ನಿಂತು ಈ ರೀತಿಯಾಗಿ ತನ್ನ ಬರ್ತ್ಡೇಗನ್ನು ಸೆಲೆಬ್ರೇಟ್ ಮಾಡ್ಕೊಂಡಿರೋದು. KGF ರಾಕಿ ಬಾಯ್ ರೇಂಜಲ್ಲಿ ಅವರು ಫೀಲಲ್ಲಿ ಇದ್ದಾರೆ. ಆ ಸೆಲೆಬ್ರೇಷನ್ ಮೂಡಲ್ಲಿ ಅವರು ಆ ಥರ ನಾನು KGF ರಾಕಿ ಬಾಯ್ ಅಂತ ತೋರಿಸ್ಕೊಳ್ತಾ ಇರುವಂಥದ್ದು. ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾರೆ ಅವರು. ಸದಸ್ಯರು ಏನೋ ಆಗಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಹೀಗಿದ ಮೇಲೆ ನಾನು ಕಾನೂನಿಗೆ ಹೇಗೆ ಗೌರವ ಕೊಡಬೇಕು, 4 ಜನದ ಮುಂದೆ ಹೇಗೆ ವರ್ತಿಸಬೇಕು ಅನ್ನೋದು ಇವ್ರಿಗೆ ಗೊತ್ತಿರಬೇಕು. ಇವರನ್ನು ಖುಷಿಪಡಿಸೋದಕ್ಕೆ ಜೈಕಾರ ಹಾಕೋದಕ್ಕೆ ಇವ್ರ ಚೇಲಗಳು ಕರೆಕ್ಟಾಗಿದೆ ಅಣ್ಣ, ಹಿಂಗೆ ಮಾಡಬೇಕು ಅಣ್ಣ ಅಂತ ಅಕ್ಕಪಕ್ಕದಲ್ಲಿ ಕಿವಿ ಮುಚ್ಕೊಂಡು ಬಾಯಿ ಕಳ್ಕೊಂಡು ನೋಡ್ಕೊಂಡು ನಿಂತಿದ್ದಾರೆ. ಇದು ಕಾನೂನಿಗೆ ತದ್ವಿರುದ್ಧವಾಗಿದೆ. ಈ ಥರ ವರ್ತಿಸಬಾರ್ದು. ಸಾರ್ವಜನಿಕವಾಗಿ ನಾವು ಹೀಗಿರಬಾರ್ದು. ಇದು ಕಾನೂನಿಗೆ ತಪ್ಪು. ನಾವು ನಮ್ಮ ಮನೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು. ಇನ್ನೂ ಹೆಚ್ಚು ಅಂದರೆ ಯಾವುದಾದ್ರು ರೆಸಾರ್ಟೋ, ಹೋಮ್ ಸ್ಟೇನೋ ಅಥವಾ ಯಾವುದಾದ್ರು ಪಬ್ಬೋ ಇಲ್ಲಿಗೆಲ್ಲ ಹೋಗಿ ಅದರಲ್ಲೂ ಹೆಂಗೆ ಆಚರಣೆ ಮಾಡಬೇಕು ಅಂತಿದೆ. ಮತ್ತು ಅಲ್ಲಿಗೆಲ್ಲ ಹೋಗ್ಬಿಟ್ಟು ಗನ್ ತೆಗೆದುಕೊಂಡು ಶೂಟ್ ಮಾಡೋದಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಏನು ಹೇಳೋರು ಕೇಳೋರು ಇಲ್ಲ ಅಂತನೋ ಅಥವಾ ನಮ್ಮನ್ನು ಯಾರು ತಡೆಯಲ್ಲ ಅಂತನೋ ಈ ವರ್ತನೆ ಏನಾಗಿತ್ತು? ಪೊಲೀಸರಿಗೆ ಯಾಕೆ ತಡವಾಗಿ ಮಾಹಿತಿ ಸಿಕ್ತು? ನೀತಿ ಈಗ ರಸ್ತೆ ಮಧ್ಯದಲ್ಲೇ ಒಂದು ಬರ್ತ್ಡೇನ ಆಚರಣೆ ಮಾಡ್ಕೊಂಡಿದ್ದಾರೆ. ಅದು ಒಂದು ಫಿಲ್ಮ್ ಡಾನ್ ರೀತಿ ಗಾಳಿಯಲ್ಲಿ ಗುಂಡು ಹಾರಿಸಿ ಒಂದು ಬರ್ತ್ಡೇ ಆಚರಣೆ ಮಾಡಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ. ಈ ಒಂದು ಏನು ಗಾಳಿಯಲ್ಲಿ ಗುಂಡು ಹಾರಿಸಿದಂತ ಏನು ಸೆಲೆಬ್ರೇಷನ್ ಮಾಡಿದಂತ ಘಟನೆ ಏನಿದೆ, ಘಟನೆ ಯಾವಾಗ ಅವರೇ ಅದನ್ನ ರೀಲ್ಸ್ ಮಾಡಿ ಏನು KGF ಚಿತ್ರದ ಒಂದು ಹಾಡನ್ನ ಹಾಕಿ ರೀಲ್ಸ್ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣ ಅಪ್ಲೋಡ್ ಮಾಡಿದ ಬಳಿಕವೇ ಆ ಒಂದು ಪ್ರಕರಣ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಬಾಬಾಜಾನ್ ಅನ್ನುವಂತ ಏನು ಆ ವ್ಯಕ್ತಿ ಏನಿದ್ದಾನೆ ಈ ಒಂದು ಬರ್ತ್ಡೇನ ಈ ರೀತಿ ಆಚರಿಸಿಕೊಂಡಿದ್ದಾನೆ. ತನ್ನ ಬೆಂಬಲಿಗರ ಜೊತೆಗೆ ಈ ರೀತಿ ಆಚರಣೆ ಮಾಡಿಕೊಂಡಿರ್ತಕ್ಕಂಥದ್ದು. ಜೊತೆಲಿ ಕೈಯಲ್ಲಿ ಒಬ್ಬ ಯುವಕ ಅಂದ್ರೆ ಬಾಬಾಜಾನ್ ಪಕ್ಕದಲ್ಲಿದ್ದಂತ ಒಬ್ಬ ಯುವಕ ಕೈಯಲ್ಲಿ ಚಾಕುವನ್ನು ಕೂಡ ಹಿಡ್ಕೊಂಡು ನಿಂತಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಕೇವಲ ರೀಲ್ಸ್ಗಾಗಿ ಕೈಯಲ್ಲಿ ಏನಾದ್ರು ಆಯುಧಗಳನ್ನ ಮಾರಕಾಸ್ತ್ರ ಹಿಡಿದು ಮಾಡಿದ್ರೆ ಅಂತವರನ್ನ ಮೇಲೆ ಕೇಸ್ ಹಿಡಿದು ಅವ್ರನ್ನ ಅರೆಸ್ಟ್ ಮಾಡೋದ ಕೆಲಸವನ್ನ ರಾಜ್ಯಾದ್ಯಂತ ಪೊಲೀಸರು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲಾ ಘಟನೆಗಳು ಬೆಳಗಾವಿಯಲ್ಲಿ ಕೂಡ ಅನೇಕ ಈ ರೀತಿ ರೀಲ್ಸ್ ಮಾಡಿದಂತವರನ್ನ ಇದೇ ಬೆಳಗಾವಿ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕೂಡ ಕಳಿಸಿಕೊಟ್ಟಿರ್ತಕ್ಕಂಥದ್ದು ನೀತಿ. ಆದ್ರೆ ಕುಡಚಿ ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದಾನೆ ಅನ್ನೋಂಥ ಕಾರಣಕ್ಕಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದು ಕೂಡ ಪೊಲೀಸ್ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋಂಥ ಒಂದು ಆರೋಪ ಕೇಳಿ ಬರ್ತಾ ಇದಾವೆ. ಜೊತೆಗೆ ಏನಂದ್ರೆ ಈ ರೀತಿಯ ಘಟನೆಗಳೇನಿದಾವೆ ನೀತಿ ಖಂಡಿತವಾಗಿಯೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ರವಾನಿಸುವುದು. ಯಾಕಂದ್ರೆ ಜನನಾಯಕರು ತಮ್ಮ ಜನ್ಮದಿನಗಳನ್ನ ಸಾರ್ವಜನಿಕರಿಗೆ ಒಂದು ಸದುಪಯೋಗ ಆಗುವಂತ ನಿಟ್ಟಿನಲ್ಲಿ ಆಚರಣೆ ಮಾಡ್ಕೊಂಡು ಬರುವಂತದನ್ನು ನಾವು ಹಿಂದೆ ನೋಡ್ಕೊಂಡು ಬಂದಿದ್ದೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಈ ರೀತಿ ಒಂದು ಯಾವುದೋ ಒಂದು ಮಾಫಿಯಾ ಡಾನ್ ರೀತಿ ಒಂದು ಆಚರಿಸಿಕೊಳ್ಳತಕ್ಕಂಥ ಏನಿದಿಲ್ಲ, ಇದು ಎಲ್ಲ ಒಂದು ಕಡೆ ನಾಗರಿಕ ಸಮಾಜಕ್ಕೆ ಒಂದು ಮಾರಕ ಆಗಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಇನ್ನು ಕುಡಚಿ ಪೊಲೀಸರು ಸೋಮೋಟೋ ಪ್ರಕರಣವನ್ನು ದಾಖಲಿಸಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಮಾಡಬೇಕಾಗತ್ತೆ ನೀತಿ. ಯಾಕಂದ್ರೆ ಒಂದ್ ವೇಳೆ ಏನಾದ್ರು ತಮ್ಮ ಬೆಂಬಲಿಗರು ತಪ್ಪು ಮಾಡ್ತಾ ಇದ್ರು ಕೂಡ ಅವರಿಗೆ ತಿಳಿ ಹೇಳಿ ಬುದ್ಧಿ ಹೇಳುವಂತ ಕೆಲಸವನ್ನ ಆ ಒಂದು ಜನನಾಯಕರು ಮಾಡಬೇಕು. ಆದ್ರೆ ಜನನಾಯಕರಾದವರೇ ತಮ್ಮ ಬೆಂಬಲಿಗರ ಅನತೆ ಅಂತ ಈ ರೀತಿ ಒಂದು ಗಾಳಿಯಲ್ಲಿ ಗುಂಡು ಹಾರಿಸುವಂತ ಘಟನೆ ಏನಿದೆ, ಈ ಘಟನೆಯಲ್ಲೇ ಒಂದ್ ಕಡೆ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದು, ಪೊಲೀಸರ ಭಯ ಇಲ್ಲ